ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಗವರ್ನರ್ ಭಾಷಣದಿಂದ ಹಿಡಿದುಕೊಂಡು ಮನ್ರೇಗಾ ವಿಚಾರದಲ್ಲಿ ಗಾಂಧೀಜಿ ಹೆಸರನ್ನು ತೆಗೆದಿರುವುದು ಯಾಕೆ ಎನ್ನುವವರೆಗೂ ಕೂಡ ಅನೇಕ ವಿಷಯಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಕಲಾಪ ಬೇರೆ ಬೇರೆ ಕಾರಣಗಳಿಗಾಗಿ ನುಂಗಿ ಹೋಗ್ತಾ ಇದೆ. ಇದರಲ್ಲಿ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರೋದು ಕಡಿಮೆ ಅಂತಲೇ ಹೇಳಬಹುದು ಇಲ್ಲಿವರೆಗೂ. ಇದಲ್ಲದೆ ಯಾಕೆ ರಾಜ್ಯಪಾಲರು ಭಾಷಣ ಮಾಡಲಿಲ್ಲ ಅಂತ ಒಬ್ಬರು, ಇಲ್ಲೆಲ್ಲ ಭಾಷಣ ಮಾಡಿದ್ರು, ಭಾಷಣ ಮಾಡಬಹುದು, ಅವ್ರಿಗೆ ಯಾವ ಅಂಶ ಸರಿ ಕಾಣಲ್ವೋ ಅದನ್ನು ಬಿಟ್ಟು ಬರಬಹುದು, ಬಿಟ್ಟು ಹೋಗಬಹುದು ಅಂತ ಹೇಳೋದು ಒಂದು. ಇಲ್ಲ ರಾಷ್ಟ್ರಗೀತೆ ಹಾಡಬೇಕಾದ್ರೆ ಇರಬೇಕಾಗಿತ್ತಲ್ವಾ, ಅದನ್ನಾದರೂ ಕಂಪ್ಲೀಟ್ ಮಾಡಬೇಕಾಗಿತ್ತಲ್ವ ಅಂತ ಒಂದು ವಾದ ಇದೆ. ರಾಜ್ಯಪಾಲರ ಈ ಭಾಷಣಕ್ಕೆ ಸಂಬಂಧಪಟ್ಟಂತೆ DCM ಹೇಳಿಕೆನೇ ಒಂಥರ ಇದ್ದರೆ CM ಹೇಳಿಕೆ ಇನ್ನೊಂದು ಥರ ಇದೆ. ಒಬ್ಬರಿಗೆ ಓಕೆ ಇದೆ, ರಾಜ್ಯಪಾಲರು ಅಷ್ಟೇ ಭಾಷಣ ಮಾಡಿ ಹೋಗಿದ್ದು ಸಾಕು ಅಂತ, ಇನ್ನೊಬ್ಬರಿಗೆ ಅಷ್ಟು ಓಕೆ ಇಲ್ಲ. ಇದರಾಚೆಗೆ ಗಾಂಧೀಜಿಯನ್ನು ಜಾಹೀರಾತುಗಳಲ್ಲಿ ತಂದು ತಮ್ಮ ಪರ್ಸ್ನಲ್ ಅಜೆಂಡಾ ಸಾಧಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು. ಗಾಂಧೀಜಿಯವ್ರ ಬಗ್ಗೆ ಹೆಸರು ಹೇಳೋಕ್ಕೂ ಇವರಿಗೆ ನೈತಿಕತೆಯೇ ಇಲ್ಲ BJP ಅವ್ರಿಗೆ ಅಂತ ಇನ್ನೊಂದು ವಾದ. ಅಲ್ಲ ರೀ, ಗಾಂಧೀಜಿ ಹೆಸರನ್ನು ಕಿತ್ತಾಕಿದ್ದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದರೆ ಈ BJP ಅವರು ಗಾಂಧೀಜಿ ಪ್ರತಿಮೆ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೇನು ಹೇಳಬೇಕು, ಇದಕ್ಕಿಂತ ಒಂದು ವ್ಯಂಗ್ಯ ಏನಾದರೂ ಇದೆಯಾ ಅಂತ ಕಾಂಗ್ರೆಸ್ನವರು ಕೂಡ ಕೇಳ್ತಾ ಇದ್ರು. ಇಲ್ಲಿ ವ್ಯಾಕ್ಸಿನ್ ವಿಚಾರ ಬಂತು, ಗಾಂಧಿ ಮೋದಿ ವಿಚಾರ ಬಂತು. ಈ ಒಂದು ವಿಚಾರದಲ್ಲಿ ನೀವು ಜಾಹೀರಾತನ್ನು ನೀವು ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಇದೇನು ಮನ್ರೇಗಾ ವಿಚಾರ ಇದೆಯಲ್ಲ, ಇದರಲ್ಲಿ ಗಾಂಧೀಜಿ ಹೆಸರು ತೆಗೆದ್ರು ಅನ್ನೋದಕ್ಕೆ ಪಾರ್ಟಿ ಫಂಡಿಂದ ಆ್ಯಡ್ ಕೊಡಬೇಕಾಗಿತ್ತು. ಸರ್ಕಾರಿ ಹಣನ ಹೆಂಗ್ರಿ ಕೊಟ್ಟರೆ ನೀವು ಜನಗಳ ತೆರಿಗೆ ಹಣವನ್ನು ಹೇಗೆ ಬೇಯಿಸಿದಿರಿ ಹೇಳಬಲ್ಲಿರ ನೀವು ಅಂತ ಕೂಡ ಒಂದು ಪ್ರಶ್ನೆ ಬಂತು. ಇದೆಲ್ಲದರ ಆಚೆಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ, ಆನಂತರ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯಿತು, ಈಗ ಹೇಗೆ ಅಂತ ಬರ್ತದೆ. ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ಬಂದಿರುವಂತದ್ದು. ನಾನೇನ್ ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜಾಹೀರಾತು. ಇದು ಮನ್ರೇಗಾ ಗಾಂಧೀಜಿ ಹೇಳದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ, ಸ್ಪಷ್ಟ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ, ದ್ರೋಹ ಬಗ್ದಂಗಲ್ವಾ ಇದು? ತಪ್ಪಲ್ವಾ ಇದು? ಈ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಇದು ಯಾರ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ? ಇದು ಜನಗಳ ತೆರಿಗೆ ಹಣ. ಜನಗಳು ಹೇಳಿದ್ರೆ ಎಂದಾರ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ, ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸರ್ ನಾವು ಅಂತ ಹೇಳಿದ್ರ? ಇಲ್ಲ, ಇವ್ರ ತೆವಲಿಗೋಸ್ಕರ ಕೊಟ್ಕೊಂಡಿರೋದು. ಇವ್ರ ಕೊಡ್ತಾ ಇದ್ದೀರಾ ಅಂತ ಅಧ್ಯಕ್ಷರೇ. ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿಸ್ ಬರ್ಡೇ ಬ್ರೀಚಿಂಗ್ ಆಡ್ ಅಂಡ್ ನ್ಯೂಟ್ರಾಲಿಟಿ ನಾರ್ಮ್ಸ್. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ಡೇ ಇಲ್ಲಿ ನೋಡಿ, ನಿಮ್ ಸರ್ಕಾರದಲ್ಲಿ, ಸುಪ್ರೀಂ ಕೋರ್ಟ್ ನಿಮ್ ಸರ್ಕಾರದಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಹಿಂದಿನ ಸರ್ಕಾರ ಕೊಟ್ಟಿದ್ದು ಏನು? ಯಡಿಯೂರಪ್ಪ ಸಾಹೇಬ್ರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ. ಏನಕ್ಕೆ? ವ್ಯಾಕ್ಸಿನ್ ಕೊಟ್ಟಿದ್ದು. ಏನು? ಹೌದು, ಗೋಡ್ಸೆ ಸ್ಟ್ಯಾಚ್ಯೂ ಬೇಕಂತ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರೋದು BJP MP ಗಳು. ಇವರು ಗಾಂಧೀಜಿ ಬಗ್ಗೆ ಯೂಸ್ ಮಾಡಿದೀವಿ ಅಂತ ಕನ್ನಡಿಗರಿಗೆ ತೆರಿಗೆ ಬೇಕು, ಕನ್ನಡಿಗರಿಗೆ ಅವರ ಸಾಮರ್ಥ್ಯ ಬೇಕು. ನಮ್ಮ ತೆರಿಗೆಯಿಂದ ಉತ್ತರ ಪ್ರದೇಶ ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ. ನಮ್ಗೆ ಕೊಡ್ಬೇಕಾಗ ಹಣ ಕೊಡೋದಿಲ್ಲ, ನಮಗೆ ಸುಪ್ರೀಂ ಕೋರ್ಟಿನ ಹಣ ತರಬೇಕಾಗ್ತದೆ. ಅವಾಗ ಒಕ್ಕೂಟದ ವ್ಯವಸ್ಥೆ ಜ್ಞಾಪಕ ಆಗೋದಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅವಾಗ ಏನ್ ಮಾತಾಡೋದಿಲ್ಲ. ಈಗ ಸಡನ್ ಆಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನೀಲ್ ಅವ್ರು ಮಾಡ್ತಾವ್ರೆ. ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು. ಈ ಒಂದು ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸಂಕೀರ್ತ್ ಜಾಯ್ನ್ ಆಗಿದ್ದಾರೆ, BJPಯ ವಕ್ತಾರರು. ಸ್ವಾಗತ ಸಂಕೀರ್ತ್ ನಿಮಗೆ ಒಂದು ಡಿಬೇಟ್ಗೆ. ಇನ್ನು ಡಾಕ್ಟರ್ ದಿನೇಶ್ ಯರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ನಿಮಗೆ ಡಿಬೇಟ್ಗೆ. ಸುಧೀಂದ್ರ ಮಾಗಡಿ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸುಧೀಂದ್ರ ಮಾಗಡಿ ಅವರೇ ನಿಮಗೆ. ಏನಾಗುತ್ತೆ ಇಲ್ಲಿ ಸುಧೀಂದ್ರ ಅವರೇ, ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಹೇಳುತ್ತೆ? ಗವರ್ನಮೆಂಟ್ ಅಡ್ವರ್ಟೈಸ್ಮೆಂಟ್ ಶುಡ್ ಬಿ ಆಬ್ಜೆಕ್ಟಿವ್ ಆ್ಯಂಡ್ ನಾಟ್ ಯೂಸ್ ಇಟ್ ಟು ಅಟ್ಯಾಕ್ ಪೊಲಿಟಿಕಲ್ ಆಪೋನೆಂಟ್ಸ್ ಔಟ್ ಆಸ್ ಎ ಕ್ಯಾರಿಕೇಚರ್ ಆಫ್ ಸಂಗಪ್ಪ ವಿತ್ ಕ್ರೈಟೀರಿಯಾ. ಈಗ ನೀವು ಸರ್ಕಾರದ ಹಣವನ್ನು
ಪ್ರತಿಪಕ್ಷಗಳ ವಿಚಾರದಲ್ಲೋ ರಾಜಕೀಯ ವೈರುಧ್ಯಗಳನ್ನು ಕಕ್ಕುವ ಸಲುವಾಗಿಯೋ ನೀವು ಬಳಸುವಂತಿಲ್ಲ. ಒಂದು ಆಬ್ಜೆಕ್ಟಿವ್ ಮೋಡಲ್ಲಿ ಸರ್ಕಾರದ ಜಾಹೀರಾತುಗಳು ಇರಬೇಕು ಅಂತ ಹೇಳಿ. ಅದಕ್ಕೆ ನೀವು ಸಂಗಪ್ಪ ಅಂತ ಬರ್ಕೊಂಡು ಪಕ್ಕದಲ್ಲಿ ಗಾಂಧೀಜಿ ಚಿತ್ರ ಹಾಕಿಬಿಟ್ಟು ಗಾಂಧೀಜಿ ಸಂಗಪ್ಪನ ಕೇಳ್ದಂಗೆ ಸಂಗಪ್ಪ ಗಾಂಧೀಜಿಗೆ ಉತ್ತರ ಕೊಟ್ಟಂಗೆ ಮಾಡಿದ್ದೀರಲ್ಲ, ಇದು ಒಂದು ವಿಡಂಬನೆ ಅಂತ ಒಂದು. ಎರಡನೇದು ರಾಜಕೀಯ ದುರುದ್ದೇಶ ಇದೆ ಅಂತ ಒಂದು. ಸರ್ಕಾರದ ಹಣ ಬಳಸಿದ್ರೆ ಕಾಂಗ್ರೆಸ್ ಪಾರ್ಟಿ ಫಂಡ್ ಎಲ್ಲಿ ಹೋಗಿತ್ತು ಅಂತ ಇನ್ನೊಂದು ಪ್ರಶ್ನೆ ಸಹಜವಾಗಿ BJP ರೈಸ್ ಮಾಡಿದ್ದಾರೆ. ಏನು ನಿಮ್ಮ ವರ್ಷನ್ ಏನಿದ್ರ ಬಗ್ಗೆ? ಸಂಗಪ್ಪ ಹಾಕಬೇಕಾಗಿತ್ತು ಅಲ್ಲಿ ನಿಮಗೆ?